ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಟೀ ಕುದೀತಾ ಇದೆ. ಹಚ್ಚೋಣ ಫ್ರೆಂಡ್ಸ್. ಬಿಸಿಬೇಳೆ ಬಾತ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ವ್ಲಾಗಲ್ಲಿ ಇರುತ್ತೆ. ನನ್ನ ಮಗಳು ಅಳಷ್ಟರೊಳಗಡೆ ನಾನು ಹೆಚ್ಚಬೇಕು, ಇಲ್ಲ ಅಂದರೆ ನಾಯ ಮಾಡ್ತಾಳ. ಟೀ ಆಮೇಲೆ ಕುಡಿದು ಪರವಾಗಿಲ್ಲ, ಫಸ್ಟ್ ಹೆಚ್ಚಬೇಕು ಫ್ರೆಂಡ್ಸ್. ಹೆಚ್ಚಿಟ್ಕೊಂಡ್ಬಿಟ್ರೆ ಆಮೇಲೆ ನನಗೆ ಈಸಿ ಆಗುತ್ತೆ ಮಾಡೋದಕ್ಕೆ, ಸೌಂಡ್ ಇಲ್ಲದೇ ಮಾಡ್ಬೋದು. ಮೇಡಮ್ ಅವ್ರಿಗೆ ವಾತಾವರಣ ತಂಪಾಗಿದೆ, ಸೀನ್ ಬರ್ತಾ ಇದೆ. ಈರುಳ್ಳಿ ಹಚ್ಚಿಟ್ಕೋಬೇಕು ಫ್ರೆಂಡ್ಸ್. ಇದನ್ನೇ ಮರ್ತೋಗ್ಬಿಡ್ತೀನಿ. ಸಿಪ್ಪೆ ಸುಲಿಯೋದಕ್ಕೆ ಎಷ್ಟೊತ್ತಾಗುತ್ತೆ. ಸೌತೆಕಾಯಿ ಹಾಕ್ತಾರ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ಸೌತೆಕಾಯಿ ಹಾಕ್ತಿರೋದು. ಹಾಕ್ತಾರೆ, ವಾಂಗಿಬಾತಿಗೆಲ್ಲ ಹಾಕ್ತೀವಲ್ವಾ. ಇನ್ನೊಂದು ಸರಿ ವಾಂಗಿಬಾತ್ ಸಖತ್ತಾಗಿ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ಇಷ್ಟ ಅದು ಆ ರೆಸಿಪಿ ನಿಮಗೆ ಆದಷ್ಟು ಬೇಗ ತೋರಿಸ್ತೀನಿ. ಓಕೆನಾ? ವಾಂಗಿಬಾತ್ ಔಟ್ ಕಾಲಾಗಿದೆ, ಅದು ನೀವು ಮಾಡ್ಬೇಕಾಗಲ್ಲ. ಆಮೇಲೆ ಕುಡಿತೀನಿ ಫ್ರೆಂಡ್ಸ್. ಟೀ ಬೆಡ್ ತಿನ್ಕೊಂಡಿದ್ದೀನಿ. ಅವೆಲ್ಲ ಹತ್ರ ಹಾಕ್ತಾರೆ, ಎತ್ಕೊಳ್ತೀನಿ. ಎತ್ಕೊಂಡು ಕುಡಿಸ್ಕೊಂಡು ಟೀ ಬೆಡ್ ತಿನ್ಬೋದು. ಆರಾಮಾಗಿ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್. ಸ್ಕೂಲ್ ಸ್ಟಾರ್ಟ್ ಆಗಿದೆ. ಟೈಮಷ್ಟು 8 ಗಂಟೆ ಆಗಿರ್ಬೋದು ನೋಡಿ. ಶನಿವಾರ ಅಲ್ವಾ? ಕಲಿ ನೋಡಿರಿ ಹೆಂಗೆ ಕಲ್ತಿರೋ ಫ್ರೆಂಡ್ಸ್. ಇವಾಗ ಉಳ್ಳೋದು ಕಲ್ತಿದ್ದಾರೆ, ಉಪ್ಪು ಮಾಡಿಸ್ಬಿಟ್ರೆ ಒಳ್ಳೆ ಸ್ಟಾರ್ಟ್ ಮಾಡ್ತಾರೆ. ನೀನು ಹೆಂಗೆ ಮಾಡಿಸ್ಬಿಟ್ಟು ಹಣ್ಣು ಬಂದಿದ್ದೀನಿ ಹುಳಿ ಮಾಡಿಬಿಟ್ರೆ ಸುದ್ದಿ ಆಗ್ಬಿಟ್ಟಾಳೆ. ಯಾಕಂದರೆ ಬೇಳೆ ಬೇಕಲ್ವ, ಬೇಳೆ ಕುದಿಬೇಕಲ್ವ, ಅದಕ್ಕೆ ಇಷ್ಟೇ ಸಾಕು ಫ್ರೆಂಡ್ಸ್. ಈ ಗ್ಲಾಸ್ ಅಳತೆ ನನಗೆ ಇದೇ 2 ಟೈಮ್ಸ್ ಆಗುತ್ತೆ ನನಗೆ. ಹುಡುಗರು ಬಂದಿದ್ದಾರೆ ನೋಡಿ, ಕುಂಟೆ ಬಿಲ್ಲೆ ಆಡ್ತಾ ಇದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿ ಇದೇ ರೀತಿ ಆಡ್ತಾ ಇದ್ದೀವಿ ಫ್ರೆಂಡ್ಸ್. ಈ ಥರ ಕುಂಟೆ ಬಿಲ್ಲೆ ಲಗೋರಿ ಆಡೋದು ನೋಡಿದರೆ ನಮಗೂ ಸ್ಕೂಲ್ ನೆನಪಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇವಾಗ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಒಂದು ಸಣ್ಣ ಗ್ಲಾಸಷ್ಟು ಇದು ಬೇಳೆ ತಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ತೊಳೆದಿಟ್ಕೊಂಡಿರೋ ಅಕ್ಕಿ, ಅದಾದ ನಂತರ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಅರ್ಧ. ಅದಾದಮೇಲೆ ಸೌತೆಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಸೌತೆಕಾಯಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅರ್ಧ. ಹಾಕಿಬಿಟ್ಟು ಇದಕ್ಕೆ ಅರಿಶಿನ ಪುಡಿ ಹಾಕಬೇಕು ಫ್ರೆಂಡ್ಸ್. ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಒಂದು 4 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ. 1 ಗ್ಲಾಸ್, 2 ಗ್ಲಾಸ್, 3 ಗ್ಲಾಸ್, 4 ಗ್ಲಾಸ್. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ಎಣ್ಣೆ ಹಾಕಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ 4ರಿಂದ 5 ವಿಸಿಲ್ ಹೊಡಿಸ್ಬೇಕಾಗತ್ತೆ ನೋಡಿ. ಇಲ್ಲಿ ನೋಡಿ, ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಕಡಲೆಬೇಳೆ ಜಾಸ್ತಿನೇ ಇರಲಿ. ಅದಾದ ನಂತರ ಶೇಂಗಾ ಹಾಕಬೇಕು. ಶೇಂಗಾ ಸ್ವಲ್ಪ ಇದೆ ಫ್ರೆಂಡ್ಸ್. ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಟೊಮೊಟೊ ತಗೊಂಡಿದ್ವಲ್ಲ ಅದು ಹಾಕ್ತಾಯಿದ್ದೀನಿ. ಅದೇ ಸಾರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಫ್ರೈ ಆಗಿದೆ ಅಲ್ವಾ. ಇವಾಗ ಬಿಸಿಬೇಳೆ ಬಾತ್ ಪುಡಿ ಹಾಕ್ಕೋಬೇಕು. ಇದೇನು ಬಿಡುತ್ತಾನೆ ಇಲ್ಲ, ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಆ್ಯಕ್ಚುಲಿ ಇದು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ನಾನು ಇದ್ದಿಗೆ ಆಗೋಷ್ಟು ಮಾಡ್ತಾಯಿದ್ದೀನಲ್ವ, ಸ್ವಲ್ಪ ಹಾಕಿದ್ದೀನಿ.
ಫ್ರೈ ಆಗಬೇಕು ನೋಡಿ. ಫ್ರೈ ಆದಮೇಲೆ ನೆಕ್ಸ್ಟ್ ಅದು ಕುಕ್ಕರ್ ಕುದಿಸಿರ್ತೀವಲ್ಲ ಅದು ಹಾಕಬೇಕಾಗುತ್ತೆ. ನೋಡಿ ಇದೆ ಚೆನ್ನಾಗಿ ಕುದೀತಾ ಇದೆ. ಇದು ಕುಕ್ಕರೆಲ್ಲ ಓಪನ್ ಮಾಡಿದ್ದೀನಿ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಬೇಳೆ ಎಲ್ಲ ಎಲ್ಲಿ ತಪ್ಪ ಬೇಳೆ ಚೆನ್ನಾಗಿ ಕುದ್ದಿದೆ ನೋಡಿ ಬೇಳೆನು. ಇವಾಗ ಇದನ್ನು ಇದರೊಳಗಡೆ ಹಾಕೋಣ. ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದನ್ನು ಇದರೊಳಗಡೆ ಹಾಕ್ಬಿಟ್ಟು ಸಿಗ್ತೀನಿ. ಇವಾಗ ನೋಡಿ ಇದು ಚೆನ್ನಾಗಿ ಇದಾಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಹಾಕ್ತಾಯಿಲ್ಲ. ಯಾಕೆ ಅಂದರೆ ನನಗೆ ತುಪ್ಪ ಜಾಸ್ತಿ ಇಷ್ಟ ಆಗೋಲ್ಲ. ಇದು ಸ್ವಲ್ಪ ಬಿಸಿ ಆಗಲಿ. ಟೇಸ್ಟ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಮಗಳನ್ನು ಮಲಗಿಬಿಟ್ಟು ಬಂದಿದ್ದೀನಿ. ಕಸ ಗುಡಿಸಿದ್ದೀನಿ ಆಲ್ರೆಡಿ, ಆವಾಗಲೇ ಗುಡಿಸಿದ್ದೆ. ಇವಾಗ ನೆಲ ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಮಗಳು ಮಲ್ಕೊಂಡಿದ್ದಾಳೆ, ಅಷ್ಟರೊಳಗಡೆ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಅಂದ್ಕೊಂಡಿದ್ದೀನಿ, ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅವಳು ಎದ್ದರೆ ಕಷ್ಟ ಅಷ್ಟೇ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಬ್ಲಾಗಲ್ಲಿ ತೋರಿಸ್ಕೊತ ಹೋಗ್ತೀನಿ, ಬನ್ನಿ. ನೋಡಿ ಫೈನಲಿ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡೋಣ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್ ಬಟ್ಟೆ ಐರನ್ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಬಟ್ಟೆ ಫ್ರೆಂಡ್ಸ್ ಆಫೀಸಿಗೆ ಉಟ್ಕೊಂಡು ಹೋಗ್ತಾರಲ್ವ, ಅವ್ರಿಗೆ ಬೇಕಲ್ವ, ಅದಕ್ಕೆ ಐರನ್ ಮಾಡ್ತಾಯಿದ್ದೀನಿ. ನೋಡಿ ತುಂಬ ಇದ್ದಾವೆ ಫ್ರೆಂಡ್ಸ್ ಐರನ್ ಮಾಡೋವು. ಅದಕ್ಕೆ ದಿನ 4 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಾಡ್ತಾಯಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ್. ಮಗಳು ಮಲಗಿಸಿ ಆಮೇಲೆ ನಾನು ಕೆಲಸ ಮಾಡ್ಕೋಬೇಕು. ನಾನು ಅಲ್ಲಿವರೆಗೂ ಆಗಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ನಿಮಗೆ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಜಿನಿ ಮಳೆ ಬರ್ತಾ ಇದೆ. ಹೊರಗಡೆ ಎಲ್ಲ ನೋಡ್ಬೋದು ನೀವು, ಗಿಡ ಎಲ್ಲ ಫುಲ್ಲು ತಣ್ಣಗಾಗಿ ಆಗಿದೆ ನೋಡಿ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇತ್ತು ಇವತ್ತಿನ ವಿಡಿಯೋ ಅಂತ. ಇವತ್ತಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ.